ಬೆಂಗಳೂರು ದಕ್ಷಿಣ ತಾಲ್ಲೂಕಿನಲ್ಲಿ ಆಶ್ರಯ ಯೋಜನೆಗಾಗಿ ಕೆಂಬತ್ತಹಳ್ಳಿ ಗ್ರಾಮದ ಸರ್ವೆ ನಂಬರ್ 55ರಲ್ಲಿ 8 ಎಕರೆ 10 ಗುಂಟೆ ಜಾಗವನ್ನು ಕಡುಬಡವರು, ದಲಿತರು, ಅಲ್ಪಸಂಖ್ಯಾತ ವರ್ಗದವರಿಗೆ ಕೊಡಬೇಕು ಎಂದು ನಿರ್ಣಯಿಸಲಾಗಿತ್ತು. ಆದರೆ ಭೂಕಬಳಿಕೆದಾರರು, ಕೆಲವು ಸಂಘಟನೆಯವರು ಹಣ ವಸೂಲಿ ಮಾಡಿ ಅನ್ಯರಿಗೆ ಸೈಟು ವಿತರಿಸುತ್ತಿದ್ದಾರೆ. ಇದನ್ನ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ದಲಿತರ ಪರ ಸಂಘಟನೆಗಳಿಂದ ಮಾಧ್ಯಮಗೋಷ್ಠಿ 10/1/2024ರಲ್ಲಿ ತಹಸೀಲ್ದಾರ್ ಮತ್ತೆ ಇವರುಗಳು ಡಿಸಿ ಅವರಿಗೆ ಡಿಸಿ ಅವರ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾರೆ. ಡಿಸಿ ಅವರು ಏನ್ ಮಾಡ್ತಾರೆ ಅಂದ್ರೆ 28/3/2025ರಲ್ಲಿ ಈ ಜಾಗವನ್ನು ನಾವು ಬಿಬಿಎಂಪಿಗೆ ಹಸ್ತಾಂತರ ಮಾಡಿದ್ದೇವೆ, ನೀವು ಬಿಬಿಎಂಪಿ ಸಮ್ಮುಖದಲ್ಲಿ ವ್ಯವಹಾರ ಮಾಡಿ ಅಂತ ನಮಗೆ ಒಂದು ಲಿಖಿತ ಹಿಂಬರಹ ಕೂಡ ಕೊಟ್ಟಿರ್ತಾರೆ. ಒಂದು ವೇಳೆ ತಾಯಿಯನ್ನು ಸಹ ಕೆಂಬತ್ತಹಳ್ಳಿ ಸರ್ವೆ ನಂಬರ್ 25ರಲ್ಲಿ ಆಶ್ರಯ ಯೋಜನೆಗೆ ಆಗಿರ್ತಕ್ಕಂಥದ್ದು ಹಿಂಬರಹ ಸಮೇತ ಎಂಟ್ರಿ ಇರುತ್ತೆ. ನಾವು ಬಿಬಿಎಂಪಿ ಗ್ರೇಟರ್ ಬೆಂಗಳೂರು ಆದ ನಂತರ ಅದಕ್ಕೆ ಮೊದಲೇ ನಾವು ಏನ್ ಮಾಡಿದ್ದೇವೆ ಅಂದ್ರೆ 11/8/2025ರಲ್ಲಿ ಮುಖ್ಯ ಆಯುಕ್ತರಿಗೆ ಮೇನ್ ಆಯುಕ್ತರಿಗೆ ನಾವು ಲೆಟರ್ ಅನ್ನ ಕೊಡ್ತಾ ಇದ್ದೀವಿ. ಈ ತರ ಇಲ್ಲಿ ಅವ್ಯವಹಾರಗಳು ಇಡ್ತಾ ಇದ್ದಾವೆ, ತಾವು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಕೂಡಲೇ ಕ್ರಮ ತಗೋಬೇಕು ಅಂತೇಳಿ. ಆದ್ರೆ ಬೊಮ್ಮನಹಳ್ಳಿ ಜಾಯಿಂಟ್ ಕಮಿಷನರ್ಗೆ ಅವರು ಕಾಗದ ಮುಖಾಂತರ ಕಳಿಸ್ಕೊಟ್ಟಿರ್ತಾರೆ, ಅವರು ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಂಡಿರುವುದಿಲ್ಲ. ತದನಂತರ ಗ್ರೇಟರ್ ಬೆಂಗಳೂರು ಆದ ನಂತರ ನಾವುಗಳು 29/12/2025ರಲ್ಲಿ ಮತ್ತೆ ವಲಯ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದಾಗ ನಮಗೆ ಸಿಕ್ಕಿರ್ತಂತ ಮಾಹಿತಿ ಏನಪ್ಪಾ ಅಂದ್ರೆ ಜಾಯಿಂಟ್ ಅಲ್ಲಿರ್ತಕ್ಕಂಥ ARO ಮತ್ತು AEE ಸ್ಥಳ ಪರಿಶೀಲನೆ ಮಾಡಕ್ ಹೋದಾಗ ನಮಗೆ ಅಲ್ಲಿ ಅಡಚಣೆ ಮಾಡ್ತಾ ಇದ್ದಾರೆ, ಅಲ್ಲಿ ಯಾರ್ಯಾರು ಸೇರ್ಕೊಂಡು ಅಂತ ಹೇಳಿ BMTF ಅವರಿಗೆ ಒಂದು ಲಿಖಿತವಾದ ದೂರನ್ನು ಕೊಡ್ತಾರೆ. ಆ ದೂರಿನ ಪ್ರಕಾರ ಇದೇನಾಗಿರ್ತಾರೆ 19/12/2025ರಲ್ಲಿ ಪೊಲೀಸ್ ಸ್ಟೇಷನ್ ಬೆಂಗಳೂರು ಮೆಟ್ರೋಪಾಲಿಟನ್ ಟಾಸ್ಕ್ ಫೋರ್ಸ್ಗೆ 3 ಜನರ ಮೇಲೆ FIR ಆಗುತ್ತೆ. ಆ 3 ಜನ ಹೆಸರು ಸಿದ್ಲಿಂಗಪ್ಪ, ಸಂಪಂಗಿ, ಕುಮಾರ್ ಮತ್ತು ಇತರೆ ಕಟ್ಟಡ ನಿರ್ಮಾಣದಾರರು. ಈ ತರ ಇರುತ್ತೆ. ಸರ್ಕಾರಿ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯತನದಿಂದ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ದಾರೆ. ಆದ್ರೆ ಏನಪ್ಪಾ ಅಂದ್ರೆ ಆಲ್ರೆಡಿ ಈಗ ಅಲ್ಲಿ ಒಂದು 100 ಮನೆಗಳು ಆಲ್ರೆಡಿ ತಳಪಾಯ ಹಾಕಿ ಕಟ್ಟಡ ಕಟ್ಟಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಏನು ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಸರ್ಕಾರಿ ಜಾಗವನ್ನ ಬಿಬಿಎಂಪಿ ಅಧಿಕಾರಿಗಳು ಹಸ್ತಾಂತರ ಮಾಡಬೇಕು, ಪಟ್ಟಿ ತಯಾರು ಮಾಡಬೇಕು, ಫಲಾನುಭವಿಗಳನ್ನ ಆಯ್ಕೆ ಮಾಡಬೇಕು, ಬಿಬಿಎಂಪಿ ಮುಖಾಂತರ ಅವರಿಗೆ ಫಲಾನುಭವಿಗಳಿಗೆ ಪತ್ರವನ್ನು ವಿಸ್ತರಣೆ ಮಾಡಬೇಕು. ಅಲ್ಲಿ ಬಡಾವಣೆ ಕೂಡ ಸಹ ಬಿಬಿಎಂಪಿ ನಕ್ಷೆ ತಯಾರಾಗಬೇಕು. ಆ ಬಿಬಿಎಂಪಿ ಟೆಂಡರ್ ಆಗಿ ರಸ್ತೆ ನಿರ್ಮಾಣ ಕಾಮಗಾರಿಗಳನ್ನ ಬಿಬಿಎಂಪಿ ಅಧಿಕಾರಿಗಳು ನಿರ್ವಹಿಸಬೇಕು. ಈ ಕೆಲಸ ಕಾರ್ಯಗಳನ್ನ ಬಿಬಿಎಂಪಿ ಅಧಿಕಾರಿಗಳು ಯಾರು ಸಹ ನಿರ್ವಹಿಸ್ತಾ ಇಲ್ಲ. ಅಲ್ಲಿನ ಲೋಕಲ್ ಲೀಡರ್ಗಳಿಗೆ ಸುಮ್ಮನೆ ಅವರು ಯಾವುದು ಕಾನೂನು ಕ್ರಮ ತಗೊಳ್ಳೋದು ಬಿಟ್ಟಿರೋದ್ರಿಂದ ಅವ್ರೇನ್ ಮಾಡ್ತಾರೆ, JCB, ಇಟಾಚಿ ಟ್ರಾಕ್ಟರ್ಗಳನ್ನ ಇಟ್ಕೊಂಡು ಹಗಲಿ ದರೋಡೆ ಮಾಡ್ತಾ ಇದ್ದಾರೆ. 2 ಲಕ್ಷದಿಂದ 5 ಲಕ್ಷದವರೆಗೆ ಮಾರಾಟ ಮಾಡ್ತಾ ಇದ್ದಾರೆ. ಅಲ್ಲಿ ಮೂಲ ಗ್ರಾಮಸ್ಥರುಗಳಿಗಾಗಲಿ ಅಕ್ಕಪಕ್ಕದ ಗ್ರಾಮಸ್ಥರುಗಳಿಗಾಗಲಿ ನಿವೇಶನ ವಿತರಣೆ ಆಗ್ತಾ ಇಲ್ಲ. ಅಲ್ಲಿ ಬಂದಿರ್ತಕ್ಕಂಥವರೆಲ್ಲ ಆ ಜಮೀನು ಉಳ್ಳವರು, ಮನೆ ಉಳ್ಳವರು, ರೌಡಿಗಳು ಈ ತರವನ್ನ ಮುಂದಿಟ್ಟುಕೊಂಡು ಅಲ್ಲಿ ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ, ನಿವೇಶನಗಳನ್ನ. ಆದ್ದರಿಂದ ನಾವು ಈಗ ಮುಂದಕ್ಕೆ ಇದ್ರ ಬಗ್ಗೆ ಏನ್ ಮಾಡ್ಬೇಕಂತ ಇದ್ದೀವಿ ಅಂತಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ಕೆಂಬತ್ತಹಳ್ಳಿ ಸರ್ವೆ ನಂಬರ್ 55ರಲ್ಲಿ ಏನು ನಮ್ಮ ಸಂಘಟನೆ ಕುಲಬಾಂಧವರು ಅಂತ ಹೇಳ್ಕೊಂಡು ಅಲ್ಲಿ ಕೆಲಸ ಕಾರ್ಯಗಳನ್ನ ಅಮಾಯಕರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರುಗಳು ಸಹ ಇದೇ ಕೋಗಿಲಿನಲ್ಲೂ ಕೂಡ ಅವರ ಹೆಸರುಗಳನ್ನ ಹೇಳ್ಕೊಂಡು ಅಲ್ಲಿ ಮನೆಗಳನ್ನು ಕಟ್ಟಿಸ್ತಕ್ಕಂಥ ವ್ಯಕ್ತಿಗಳಂತ ನಮ್ಗೆ ಅನುಮಾನ ಇದೆ. ಆದ್ರಿಂದ ಕೋಗಿಲು
ಮಾದರಿಯಲ್ಲಿ ಇಲ್ಲಿ ಕೆಮ್ಮತ್ತಳ್ಳಿಯಲ್ಲೂ ಆಗತಕ್ಕಂಥ ಅನಾಹುತಗಳು ಆಗೋದು ಬೇಡ ಅಂತ ಹೇಳಿ ನಾವು ಮುನ್ನೆಚ್ಚರಿಕೆ ತಗೊಂಡು ಅಲ್ಲಿನ ಫಲಾನುಭವಿಗಳಿಗೆ ಮಾರ್ಗದರ್ಶನ ನೀಡುವ ಮುಖಾಂತರ ಸರ್ಕಾರದ ವತಿಯಿಂದ ಇದನ್ನ ಹಂಚಿಕೆ ಮಾಡಿದ್ರೆ ಸೂಕ್ತ ಅಂತ ಹೇಳಿ ನಮ್ಮ ಸಂಘಟನೆ ಇವತ್ತು ಪತ್ರಿಕಾಗೋಷ್ಠಿ ಮಾಧ್ಯಮಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ಹೌದು ಪೊಲೀಸ್ ಇಲಾಖೆನೂ ಶಾಮಿಲ್ ಇದೆ ಸ್ವಾಮಿ ಇದರಲ್ಲಿ. ಆರೋಪ ಪ್ರತ್ಯಾರೋಪ ಅಲ್ಲ ಸರ್, ಅವರು ಆರೋಪ ಮಾಡ್ತಾರಲ್ಲ ಸರ್. ಸ್ವಾಮಿ ಆರೋಪ ಮಾಡ್ತಾ ಇದ್ರೆ ಒಪ್ಕೊಳ್ತೀವಿ. ಇದನ್ನ ಹಂಚಿಕೆ ಮಾಡ್ತಕ್ಕಂಥದ್ದು ಸರ್ಕಾರಿ ಅಧಿಕಾರಿಗಳು, ಸಂಘ ಸಂಸ್ಥೆಗಳಲ್ಲ, ಸಾರ್ವಜನಿಕ ಆ ಭಾಗದ ನಾಗರಿಕರಲ್ಲ. ಇಲ್ಲಿ ಆರೋಪ ಪ್ರತ್ಯಾರೋಪನಕ್ಕಿಂತ ಜಾಸ್ತಿಯಾಗಿ ಇಲ್ಲಿ ದಾಖಲೆಯನ್ನು ಕೊಡ್ತಾರೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅವರು ಏನ್ ಮಾಡ್ತಾರೆ, ಇವ್ರಿಗೆ ಮೆನ್ಷನ್ ಮಾಡ್ತಾರೆ. ನಾನು ಒಂದೆರಡು ನಿಮಿಷ ಓದ್ಬಿಡ್ತೀನಿ ಅದನ್ನ. ಸುಮಾರು 30 ರಿಂದ 60 ಕಟ್ಟಡಗಳನ್ನ ಏಕಕಾಲಕ್ಕೆ ಸರ್ಕಾರಿ ಜಾಗದಲ್ಲಿ ಅನಧಿಕೃತ ನಿರ್ಮಾಣ ಮಾಡುತ್ತಿರುವುದು ದಿನಾಂಕ 10/12/25 ಕುರಿತು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ಕಂಡು ಬಂದಿರುತ್ತದೆ ಅಂತ ಮಾತಾಡ್ತಾರೆ. ಯಾರು ಏರ್ ಹೋಂಡಾ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಈ ಸ್ಥಳ ಪರಿಶೀಲನೆ ಜಿಪಿಎಸ್ ಛಾಯಾಚಿತ್ರಗಳನ್ನು ಮಾಹಿತಿಗಾಗಿ ಲಗತ್ತಿಸಿದೆ. ಇನ್ ದ ಸೆನ್ಸ್ ಅವರೇ ಕೂಡ ನೀಟಾಗಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಇದು ಆಲ್ರೆಡಿ ಅನ್ಆಥರೈಸ್ಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇದು ನಮ್ಮದೇ ಜಾಗ ಆಗಿರೋ ಕಾರಣದಿಂದ ನೀವು FIR ಮಾಡಬೇಕು ಅಂತೇಳಿ BMTFಗೆ ಯಾರು ಸಹಾಯಕ ಕಾರ್ಯಪಾಲಕ ಅಭಿಯಂತರು ಅಂಜನಾಪುರ ಮತ್ತು ಕೊಟ್ಟಿಗೆರೆ ವಿಭಾಗ, ಜೊತೆಗೆ ಸಹಾಯಕ ಕಂದಾಯ ಅಧಿಕಾರಿ ಅಂಜನಾಪುರ ಉಪವಿಭಾಗ, ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ. ಸೊ ಇವರುಗಳು BMTFಗೆ ಮಾಡುವಂತ ಮನವಿ ಅಂದ್ರೆ ನೀವು ಇವ್ರ ಮೇಲೆ ನೀವು ಆಕ್ಷನ್ ತಗೋಬಹುದು, ಇದು ಸರ್ಕಾರಿ ಜಾಗ ಅಂತ ಹೇಳಿ ನೇರವಾಗಿ ಕೊಡ್ತಾರೆ. ಇಲ್ಲಿ ನಾವ್ ಯಾರ ಮೇಲೆ ಆರೋಪ ಮಾಡ್ಬೇಕು ಅನ್ನೋ ಉದ್ದೇಶ ಅಲ್ಲ, ಇದು ಸರ್ಕಾರ ದಾಖಲೆಗಳು ಹೇಳುವಂತದ್ದು, ಆ ದಾಖಲೆಗಳ ಬೇಸ್ ಮೇಲೆ FIR ಆಗಿರುವಂತದ್ದು. ಆಶ್ರಯ ಕಮಿಟಿಗೆ ಇದು ಟ್ರಾನ್ಸ್ಫರ್ ಆಗಿಲ್ಲ ಸರ್. ಇದೇನಾಗಿದೆ, DC ಅವರು ಆಲ್ರೆಡಿ ಅಲ್ಲಿ ಗೋಮಾಳ ಜಾಗವನ್ನ ರಿಸರ್ವೇಶನ್ ಕೊಡ್ತಾರೆ, ಏನು ಆಶ್ರಯ ಯೋಜನೆಗೆ ಅಂತ ಕೊಟ್ಟು ನೇರವಾಗಿ BBMP ಲಿಮಿಟೆಡ್ ನೀವ್ ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ ರೂರಲ್ ಬರೋದು, ಅದು ಗ್ರಾಮೀಣ ಪ್ರದೇಶಕ್ಕೆ ಬರೋಲ್ಲ. ಆದ್ರೆ ಅದು ಆಶ್ರಯ ಕಮಿಟಿ ಬರ್ತದೆ, ಲೋಕಲ್ MLAಗಳು ಇರುತ್ತೋ ಅದಕ್ಕೆ ಅಧ್ಯಕ್ಷರು ಇರ್ತಾರೆ, ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ. ಇಲ್ಲಿ BBMP ಲಿಮಿಟ್ ಅಲ್ಲಿ ಏನಾಗ್ತದೆ, BBMP ಲಿಮಿಟ್ ಅಲ್ಲಿ ಇದ್ದಾಗ ಅದು GB ಅಂಡರ್ ಅಲ್ಲಿ ಬರೋದ್ರಿಂದ BBMP ಅಧಿಕಾರಿಗಳು ಮೂಲ ಸೌಕರ್ಯಗಳನ್ನ ಒದಗಿಸಿ ತದನಂತರ ಅದು ಯಾವ ಫಲಾನುಭವಿಗಳು ಪಟ್ಟಿನ ಕೊಟ್ಟಿರ್ತಾರೋ ನಿಜವಾಗ್ಲೂ ಅದನ್ನ ತನಿಖೆ ಮಾಡಿ ಅಥವಾ ಪರಿಶೀಲನೆ ಮಾಡಿ ನಿಜವಾಗ್ಲೂ ಅವರು ಅರ್ಹರಿದ್ರೆ ಮಾತ್ರ ಅವ್ರಿಗೆ ಏನ್ ಮಾಡ್ತಾರೆ, ಆ ಹಕ್ಕುಪತ್ರ ವಿತರಿಸುವಂತ ಕೆಲಸವನ್ನ ಮೂಲ ಸೌಕರ್ಯಗಳೆಲ್ಲವನ್ನು ಕೂಡ ಡೆವಲಪ್ಮೆಂಟ್ ಮಾಡಿ ತದನಂತರ ಅವ್ರಿಗೆ ಹಸ್ತಾಂತರ ಮಾಡಬೇಕಾಗಿತ್ತು. ಇದು ಬ್ಯಾಡ್ ಲಕ್ ಏನು ಅಂತ ಹೇಳಿದ್ರೆ ಎಲ್ಲಾ ಇಲಾಖೆಯವರು ಕೂಡ ಇದು ನಮಗೆ ಸಂಬಂಧಪಟ್ಟಿಲ್ಲ ನಿಮಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿ ಕೊನೆಗೆ AWE ಮತ್ತೆ AE ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ರಮೇಶ್ ಅವರು ಕಮಿಷನರ್ ಆಯುಕ್ತರು ರಮೇಶ್ ಅವರಿಗೆ ಸಂಬಂಧಪಡುತ್ತೆ. ಅದಕ್ಕೆ ಅವರ ಅಂಡರಲ್ಲಿ ಇರುವಂತ ಅಪರ ಕಮಿಷನರ್ ಆಯುಕ್ತರು, ಅಪರ ಆಯುಕ್ತರು ಅಭಿವೃದ್ಧಿ ಮತ್ತೆ ಅಪರ ಆಯುಕ್ತರು ರೆವಿನ್ಯೂ ಕಂದಾಯ ಇವರಿಬ್ಬರಿಗೂ ಕೂಡ ಈ ವಿಚಾರದಲ್ಲಿ ಗಮನದಲ್ಲಿದೆ. ಆದ್ರೆ ಅವರೆಲ್ಲರೂ ಕೂಡ ಸಬಾರ್ಡಿನೇಟ್ಸ್ಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾರೆ, ನೀವು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಈ ಕೂಡಲೇ ಅಲ್ಲಿ ಏನು ಕನ್ಸ್ಟ್ರಕ್ಷನ್ ನಡೀತದೆ ಆ ಜಾಗವನ್ನ ತಡೆ ಹಿಡಿಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಕಾಮಗಾರಿಗೆ ನಿಂತ್ಕೊಳ್ಳುವಂತ ಕೆಲಸವನ್ನ ಆಗೋದಿಲ್ಲ. ಇಲ್ಲಿ ಮೂಲವಾಗಿ ನಾವು ಪ್ರಶ್ನೆ ಮಾಡುವಂತದ್ದು ಅಧಿಕಾರಿಗಳ ಒಂದು ಭ್ರಷ್ಟಾಚಾರ ಬಿಟ್ರೆ ಬೇರೆ ಏನೂ ಕೂಡ ಇಲ್ಲ ಅನ್ನುವಂತ ಮಾತನ್ನ ನಿಮಗೆ ಹೇಳ್ತೇನೆ. ಮತ್ತೆ ಇದು ಏನು ಆಶ್ರಯ ಯೋಜನೆಯಲ್ಲಿ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳು ಏನು ಆದೇಶ ಮಾಡಿ BBMPಗೆ ಹಸ್ತಾಂತರ ಮಾಡಿರ್ತಾರೆ, ಅದಾದ ಮೇಲೆ ARO ಆಗಲಿ ಮತ್ತೆ AWE ಆಗಲಿ ಹಂಚಿಕೆ ಮಾಡಬೇಕಾಗಿತ್ತು. ಆದರೆ ಇವರು AWE ಮತ್ತೆ AROಗಳು ಏನು ಮಾಡ್ತಾರೆ, ಅಲ್ಲಿ ಸ್ಥಳೀಯ ದಲ್ಲಾಳಿಗಳ ಜೊತೆ ಮಾತುಕತೆ ಮಾಡಿಕೊಂಡು ಅದನ್ನು ಹಂಚಿಕೆ ಮಾಡೋದ್ರಲ್ಲಾಗಲಿ ಮತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡೋದ್ರಲ್ಲಾಗಲಿ ವಿಫಲರಾಗಿ ನಾನು ಹಿಂದಿನ ಭಾಗದಲ್ಲಿ ನಿಮ್ಮ ಮೇಲೆ ದೂರು ಕೊಡ್ತೀನಿ, ಮುಂದಿನ ಭಾಗದಲ್ಲಿ ನೀನು ಏನು ಬೇಕೋ ನೀವು ಮಾಡ್ಕೊ, ಇಬ್ಬರು ಏನಿದೆ ಹಂಚ್ಕೊಳ್ಳೋಣ ಅನ್ನೋದನ್ನ ಮಾತುಕತೆ ಮಾಡಿಕೊಂಡು ಈ AWE ಮತ್ತು AROಗಳನ್ನೆಲ್ಲ ಶಾಮೀಲಾಗಿ ಇದನ್ನು ಸಂಪೂರ್ಣವಾಗಿ ಏನು ಈ ಉದ್ದೇಶ ಇದೆ ಆ ಉದ್ದೇಶನ ಆಶ್ರಯ ಯೋಜನೆ ಉದ್ದೇಶ ಏನಿದೆ ಅದನ್ನೆಲ್ಲ ನೆಲೆಗೊತ್ತಿಗೆ ಬರೋದಕ್ಕೆ ಏನು ಬೇಕೋ ಕಾರ್ಯರೂಪ ತರ್ತಾರೆ. ಇಷ್ಟಕ್ಕೆ ಇವಾಗ ಜಿಲ್ಲಾಧಿಕಾರಿಗಳು ಕೊಟ್ಟಾಗ್ಲಿಂದ ಇವತ್ತವರೆಗೂ ಯಾವುದೇ ಒಂದೇ ಒಂದು ನಿಯಮಬದ್ಧವಾಗಿ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನು ಇವತ್ತವರೆಗೂ ತಗೊಂಡ್ಬಂದಿಲ್ಲ. ಏನು ರಸ್ತೆ ಹಂಚಿಕೆ ಮಾಡಬೇಕು, ಯಾವ ರೀತಿ ಚೇಂಬರ್ ಕಲೆಕ್ಷನ್ ಕೊಡಬೇಕು, ಮತ್ತೆ ಕಾಲುವೆಗಳನ್ನ ಕೊಡಬೇಕು, ಮತ್ತೆ ವಿದ್ಯುತ್ ಸಂಪರ್ಕ ಕೊಡಬೇಕು, ಕುಡಿಯೋ ನೀರು ಕೊಡಬೇಕು ಅನ್ನೋದನ್ನ ಇವತ್ತವರೆಗೂ ಚರ್ಚೆ ಮಾಡಿರಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿ ಗಮನ ತಗೊಳಲ್ಲ. ಇವ್ರಿಗೆ ಏನು ಬೇಕಾಗಿರೋದು ಪರ್ಸೆಂಟೇಜ್, ನೀನು ಎಷ್ಟು ತಗೊಂತೀಯ ನನಗೆ ಎಷ್ಟು ಕೊಡ್ತೀಯ ಅಂತೇಳಿ. ಕಾಮಗಾರಿಗಳು ನುಂಗಿ ತಿಂದಾಯ್ತು, ಇವಾಗ ನಕ್ಷೆ ಮಂಜೂರಾತಿಗಳಲ್ಲಿ ನುಂಗಿ ತಿಂದಾಯ್ತು. ಈಗ ಹಂಗೂ ಹಿಂಗೂ ಹೋಗಿ ಇವಾಗ ದಲಿತರ ಜಾಗದಲ್ಲಿ ತಿನ್ನೋದಕ್ಕೆ ನುಂಗೋದಕ್ಕೆ ಬಂದಿಲ್ಲ.
ಇವತ್ತೊಂದು ದಿನ ಇಷ್ಟೊತ್ತಿಗೆಲ್ಲನೇ ಯಾರ ಅರ್ಜಿಗಳನ್ನ ಅರ್ಜಿಗಳು ಕೊಟ್ಟಿದ್ದಾರೆ ಅವ್ರ ಅರ್ಜಿಗಳನ್ನೆಲ್ಲ ಪರಿಶೀಲನೆ ಮಾಡಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಫಲಾನುಭವಿಗಳ ಆಯ್ಕೆ ಆಗಿ ಅವ್ರನ್ನ ಜಾಗಗಳನ್ನ ಸ್ಥಳಗಳನ್ನ ವಿಂಗಡಣೆ ಮಾಡಿ ಅವ್ರಿಗೆ ಈ ಜಾಗ ಅಂತಲ್ಲಿ ನಿಗದಿ ಮಾಡಿ ಅವರಿಗೆ ಸ್ಥಳಾಂತರ ಅವ್ರ ಕೈಗೆ ಕೊಡಬೇಕಾಗಿತ್ತು. ಆದರೆ ಆ ಕೆಲಸ ನಾವು ಮಾಡಿಲ್ಲ. ಇವ್ರಿಗೆ ಬೇಕಾಗಿರೋದೇನೆಂದರೆ ದಲ್ಲಾಳಿಗಳು ಕೊಡುವಂಥ ಪರ್ಸೆಂಟೇಜ್ಗಳು ಇವ್ರಿಗೆ ಬೇಕಾಗಿರೋದು. ನೋಡಿ ಅವರೇ ಹೇಳ್ತಾರೆ ಇಂತಿಂಥವ್ರು ಈ ಜಾಗದಲ್ಲಿ ಬಂದು ಇವರೇ ಅವರೇ ದೂರಲ್ಲಿ ಅವರೇ ಹೇಳ್ತಾರೆ ಏನೋ 10/12/2025 ಯಾಕಂದರೆ ಅಲ್ಲಿ ಅವರಿರೋದಂತ ಅವ್ರು ಗೊತ್ತಿದ್ರು ಕೂಡ ಯಾವುದೇ ರೀತಿಗೂ ಇವತ್ತವರೆಗೂ ಕರ್ಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸ್ತಾರೆ ಅಂದರೆ ಯಾವ ಮಟ್ಟಿಗಿದೆ ಅಂತ ನೋಡಿ. ಇವತ್ತು ಸಂವಿಧಾನದ ನಿಯಮಗಳ ಅಡಿಯಲ್ಲಿ ನಮಗೆ ಏನು ಕೊಡಬೇಕು ಅಂತ ಸೂರು ಕೊಡಬೇಕು ಅಂತ ಇದ್ದಾರೆ, ಆ ಸೂರನ್ನ ಕಿತ್ಕೊಳ್ಳೋ ಅಂತ ಕುತಂತ್ರಗಳು ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅದರಿಂದ ಇವತ್ತಿನ ದಿನ ಏನಾದರೂ ಅಧಿಕಾರಿಗಳು ಎಚ್ಚೆತ್ತಿ ಇದ್ರ ಬಗ್ಗೆ ಏನಾದರೂ ಗಮನ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನದಲ್ಲಿ ವಿಧಾನಸಭಾ ಮುತ್ತಿಗೆ ಹಾಕೋದಕ್ಕೂ ಹಿಂದೆ ಹೋಗಲ್ಲ, ರಾಜ್ಯ ಭವನಕ್ಕೂ ಮುತ್ತಿಗೆ ಹಾಕೋದಕ್ಕೂ ನಾವು ಹಿಂದೆ ಹೋಗಲ್ಲ. ಮುಂದಿನ ದಿನದಲ್ಲಿ ಇದೆಲ್ಲ ನಡೀತದೆ. ಇದೆಲ್ಲ ನಡಿಬಾರ್ದು ಅಂತಂದ್ರೆ ಈಗಲೇ ಕಾನೂನು ಸುವ್ಯವಸ್ಥೆನ ಅದುಬಸ್ತವಿಡೋದಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಸೂಚಿಸ್ಬೇಕಂತೇಳಿ ಈ ತಕ್ಷಣ ನಾವು ಉಗ್ರವಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. ಆದ್ದರಿಂದ ದಯವಿಟ್ಟು ಇದ್ರ ಬಗ್ಗೆ ಅಷ್ಟು ಮಟ್ಟಿಗೆ ಹೋಗಬಾರ್ದು ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಸೂಚನೆ ನೀಡಬೇಕಂತೇಳಿ ಕೂತಿರುವಂತ ಎಲ್ಲ ರಾಜ್ಯಾಧ್ಯಕ್ಷರಿಗೂ ಸ್ವಾಗತ ಕೋರುತ್ತಾ ನಾನು ಬಹುಜನ ಮಹಿಳಾ ವೇದಿಕೆಯ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಸೊ ಈ ವಿಚಾರವಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿರುವಂತಹ ಮುಖ್ಯ ಉದ್ದೇಶ ಏನಂತಾರೆ, ಈಗೆಲ್ಲ ನಮ್ಮ ಅಣ್ಣ ಎಲ್ಲ ವಿಚಾರಗಳನ್ನು ಮಾತಾಡಿದ್ರು. ಈ ಭಾಗದಲ್ಲಿ ನಾವು ಸ್ಥಳೀಯವಾಗಿ ಆ ಭಾಗದಲ್ಲಿ ನಾವು ಹುಟ್ಟು ಬೆಳೆದಂತ ಜಾಗ, ಇವತ್ತುವರೆಗೂ ನಾವೇ ಒಂದು 30-40 ಸೈಟ್ ತಗೋಬೇಕಂತ 10 ಸಲ ಯೋಚನೆ ಮಾಡ್ತೀವಿ. ಸರ್ಕಾರಿ ಜಾಗಗಳು ಸರ್ಕಾರದಿಂದ ಅದು ಅನುಮತಿ ಸಿಕ್ಕಿದಾಗ ಅದು ತಗೊಳ್ಳೋಣ ಅನ್ನೋ ಉದ್ದೇಶಕ್ಕೆ ನಾವು ಇವತ್ತವರೆಗೂ ನಮ್ಮ ಒಂದು ಸ್ವಂತ ರಿಲೇಷನ್ಗಾಗ್ಲಿ ಅಥವಾ ನಮ್ಮ ಪರಿಚಯಸ್ಥರಿಗಾಗ್ಲಿ ಒಂದು 30-40 ಸೈಟ್ ಅನ್ನ ಮಾಡುವಂತ ಉದ್ದೇಶ ಮಾಡ್ತಾ ಇಲ್ಲ. ಏನಿವತ್ತು ಸಿದ್ದಿಕಪ್ಪ, ಕುಮಾರು ಮತ್ತೆ ಇನ್ನೊಂದಷ್ಟು ಸಂಪಂಗಿ ಈ ತರದ ವ್ಯಕ್ತಿಗಳು ಯಾರಿದ್ದಾರೆ, ಇವ್ರಿಗೆ ಒಂದು ಸೇಫ್ಟಿ ಸೆಕ್ಯೂರ್ ಬೇಕಾಗಿರೋದು ಒಂದು ಸಂಘಟನೆ ಹೆಸರು ಬೇಕು. ಸೊ ಆ ಒಂದು ಸಂಘಟನೆ ಹೆಸರು ಮತ್ತು ದಲಿತರು ಅನ್ನೋದು ಒಂದು ಡ್ರಮ್ ಕಾರ್ಡ್ ನ ಯೂಸ್ ಮಾಡಿಕೊಂಡು ಇವತ್ತು ಪಿಳಗನಹಳ್ಳಿ ಸರ್ವೆ ನಂಬರ್ ಅಲ್ಲಿ ಕಡಿಮೆ ಅಂದ್ರು 15-20 ಎಕರೆ ಮಾರಾಟ ಮಾಡಿದ್ದಾರೆ. ಕೆಂಬತ್ತಹಳ್ಳಿ ಸರ್ವೆ ನಂಬರ್ ಅಲ್ಲಿ ಆಶ್ರಯ ಯೋಜನೆಗೆ ಅಂತ ಮಂಜೂರಾಗಿರೋ 8 ಎಕರೆ 10 ಗುಂಟೆ ಪೈಕಿ ಅದ್ರ ಜೊತೆಗೆ 3-4 ಎಕರೆ ಒತ್ತುವರಿ ಮಾಡಿಕೊಂಡು ಇವತ್ತು ಅವ್ರು ರಾಜಾರೋಷವಾಗಿ ಲೇಔಟ್ ಮಾಡ್ತಿದ್ದಾರೆ. ನಾವು ಕನ್ಸರ್ನ್ 9 ತಿಂಗಳಿಂದ ಪ್ರತಿಯೊಬ್ರು ಯಾರಾದ್ರೂ ಒಬ್ಬೊಬ್ರು ನಮ್ಮಲ್ಲಿ ಯಾರಾದ್ರೂ ಪ್ರತಿಯೊಬ್ರು ಅಧಿಕಾರಿಗಳ ಮುಂದೆ ಇರ್ತೀವಿ, ಪ್ರತಿಯೊಬ್ರು ಪ್ರಶ್ನೆ ಮಾಡ್ತಾನೆ ಇದೀವಿ. ಆದ್ರೆ ಇದುವರೆಗೂ ಯಾವ ಅಧಿಕಾರಿಗಳು ಬಂದು ಕ್ರಮ ತಗೊಳ್ತಾ ಇಲ್ಲ. ನಾವು ತೀರ ಅವ್ರಿಗೆ ಒತ್ತಡ ಕೊಟ್ಟಂತ ಪ್ರದೇಶಕ್ಕೆ ಕಾಟಾಚಾರಿಗೆ ಒಂದು FIR ಹಾಕಿದ್ದಾರೆ. ಅರೆ FIR ಆಗಿ ಇಷ್ಟು ದಿನ ಆದ್ರೂ ಇದುವರೆಗೂ ಅವ್ರನ್ನ ಅರೆಸ್ಟ್ ಮಾಡೋಂತಾಗ್ಲಿ ಅಥವಾ ಅವ್ರ ಮೇಲೆ ಯಾವುದೇ ಕಾನೂನು ಕ್ರಮ ಜರುಗಿಸಂತಾಗ್ಲಿ ಯಾವ ಕೆಲಸನೂ ಮಾಡಿಲ್ಲ. ಏನೀಗ ನಮ್ಮ ನಾಯಕರೆಲ್ಲ ಏನು ಹೇಳಿದ್ದಾರೆ, ಕೆಂಬತ್ತಹಳ್ಳಿ ಸರ್ವೆ ನಂಬರ್ 55ರಲ್ಲಿ ದೊಡ್ಡ ಮಟ್ಟದಲ್ಲಿ ಹಗರಣ ನಡೀತಿದೆ. ನಮ್ಮ ಅಣ್ಣ ತಮ್ಮಂದಿರ ಸಂಘಟನೆ ಅವರದ್ದು ಎಲ್ಲ ಒಂದೇ ಗುಂಪಲ್ಲಿದ್ದೀವಿ. ಆದ್ರೂ ವ್ಯಾಪಾರ ವ್ಯವಹಾರ ಅಂತ ಬಂದಾಗ ಅವರು ಯಾರು ಫಲಾನುಭವಿಗಳಿದ್ರು ಅವ್ರು ಕೊಡ್ತಿಲ್ಲ. ಇದು ವಿಷಯ. ಅಲ್ಲಿ KGS ಅಲ್ಲಿ ಮನಸ್ವಾಮಿ ಅವರಾಗಲಿ, ಮರಿಯಪ್ಪ ಅವರಾಗಲಿ, ಹಾಗೆ ನಮ್ಮ ಸಿದ್ದಿಂಗಪ್ಪ ಅವರಾಗಲಿ, ಅದರಲ್ಲೂ ಸಿದ್ದಿಂಗಪ್ಪ ಅನ್ನೋದು ಕೆಂಬತ್ತಹಳ್ಳಿನೂ ಅವ್ರದ್ದೇ, ಪಿಳಗನಹಳ್ಳಿನೂ ಅವ್ರದ್ದೇ. ಸರ್ವೆ ನಂಬರ್ 1ರಲ್ಲಿ ಕಡಿಮೆ ಅಂದ್ರೂ 10-15 ಎಕರೆ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಬಂದಿದ್ದಾರೆ. ಕೆಂಬತ್ತಹಳ್ಳಿ ಊರು ಅಲ್ಲಿ 2 ಎಕರೆ ಗ್ರಾಂಟ್ ಆಗಿದೆ ಅಂತ 2 ಎಕರೆ ಇಟ್ಕೊಂಡು ಇವಾಗನವರು 10-15 ಎಕರೆ ಮಾಡಿದ್ದಾರೆ. ಅವ್ರು ಹೇಳೋದೇನಂದ್ರೆ ಎಲ್ಲ ಅಮಾಯಕರು. ಈಗಲೂ ಅಷ್ಟೇ ಅವರು ಏನು ಒಂದು ಉನ್ನಾರ ನಡೆಸಿದಾರಲ್ಲಿ ಅಂದ್ರೆ ಕೆಂಬತ್ತಹಳ್ಳಿನಲ್ಲಿ ಕೊಟ್ಟಿರೋದು 8 ಎಕರೆ 10 ಗುಂಟೆ ಜಾಗ. ಈಗ ಅವ್ರು ಬಳಸ್ತಾ ಇರೋದು ಅದ್ರ ಜೊತೆಗೆ 3 ಎಕರೆ ಎಕ್ಸ್ಟ್ರಾ ಅಥವಾ 4 ಎಕರೆ ಸರ್ವೆ ಮಾಡಬೇಕು. ಅಧಿಕಾರಿಗಳು ತುಂಬಾ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಒಂದು FIR ಆಯ್ತು ಅಂದ್ರೆ ಅವ್ರು ಯಾರು ಅರೆಸ್ಟ್ ಮಾಡ್ತಾ ಇಲ್ಲ, ಮತ್ತೆ ಅಲ್ಲಿ ಕೆಲಸನ ಬಂದು ಸ್ಟಾಪ್ ಮಾಡ್ತಾ ಇಲ್ಲ. ನಮ್ಮದು ಮೂಲ ಉದ್ದೇಶ ಏನು ಅಂದ್ರೆ ಅಮಾಯಕರು ಈಗಾಗಲೇ 7 ಲಕ್ಷ ಕೊಟ್ಟು ಸೈಟ್ ತಗೊಂಡಿದ್ದಾರೆ. ಅದೇ ಜೊತೆಗೆ ಇನ್ನೊಂದು 7 ಲಕ್ಷ ಕೊಟ್ಟು ಮನೆ ಕಟ್ತಿದ್ದಾರೆ. ಸೊ ಎರಡು ಒಂದೇ ಸರಿ ಆಯ್ತು, ಒಂದು 15-20 ಲಕ್ಷ ಆಗ್ತಾರೆ. ಎಲ್ಲ ಕಟ್ಟಿ ಡೆವಲಪ್ಮೆಂಟ್ ಆದ್ಮೇಲೆ ಅಧಿಕಾರಿಗಳು ಬಂದು ಹೊಡೆದಾಗ ಅಮಾಯಕ ಜನ ಬಲಿ ಆಗ್ತಿದ್ದಾರೆ. ಇದು ಆಗ್ಬಾರ್ದು ಅಂತ ನಮ್ಗೆ ಇಷ್ಟು ಜನದ್ದು ವಾದ. ಅವ್ರು ಹೇಳೋತರ ನಾವೇನೋ ಕೇಳಿದ್ವಿ, ಇವ್ರು ಕೊಟ್ಟಿಲ್ಲ ಅಂತ ಹೇಳಿ ಮಾಡ್ತಾವ್ರೆ ಅನ್ನೋ ಉದ್ದೇಶ ಹೇಳಿದ್ರೆ ನಾವು ಯಾವುದಕ್ಕೆ ಕಾರಣಕ್ಕೂ ಅಲ್ಲಿ ಹೋಗಿಲ್ಲ, ಹೋಗೋದಿಲ್ಲ. ನಮ್ಮ ಉದ್ದೇಶ ಇಷ್ಟೇ, ಪ್ರಾಮಾಣಿಕವಾಗಿ ಯಾರಿಗೆ ಆಶ್ರಯ ಇಲ್ವೋ, ಯಾರು ನಿರ್ಗತಿಕರಾಗಿದ್ದಾರೋ ಅವರು ಕೊಡಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದಾರೆ. ಅವರು ಕೊಡ್ಲಿ.
ನಮ್ಗಂತೂ ಬೇಡ. ನಾವು ಓಪನ್ ಚಾಲೆಂಜ್ ಮಾಡ್ತೀವಿ, ನಮ್ಮ ಭಾರತೀಯ ಪ್ರಜಾಸಂಘಕ್ಕೆ ನಮ್ಗೆ ಬೇಡ. ನಮ್ಗೆ ಯಾರು ನಿಜವಾದಂತ ಏನು ಸೂರಿದೆ ಅವರು ಸರ್ಕಾರಗಳಿಗೆ ತಲೆಗೊಂದು ಸೂರು ಅಂತ ಏನು ಹೇಳ್ತಾರೋ, ನೆತ್ತಿಗೊಂದು ಸೂರು ಏನು ಹೇಳಿದ್ರೆ ಅವ್ರು ಕೊಡ್ಲಿ. ನಮ್ಮ ಉದ್ದೇಶ ಇದು ಇಷ್ಟೇ. ಅವ್ರು ಹೇಳೋದು ತಾನೇ ಇದ್ರೆ ನಾವು ಅವ್ರು ಹೇಳೋದು ನಮ್ಮ ಮೇಲೆ ಅಪರಾಧ ಆಗ್ತಿದ್ದಾರೆ, ಇದು ಉದ್ದೇಶ. ಆದ್ರೆ ನಾವು ಹೇಳೋದೇನಂದ್ರೆ ಏನು ಎಫ್ಐಆರ್ ಆಗೈತೋ ಅಲ್ಲಿ ಕರೆಕ್ಟಾಗಿ ಎಲ್ಲ ಪರಿಗಣಿಸ್ತೀವಿ. ಯಾರ್ಯಾರು ಏನೇನು ಮಾಡ್ತಿದ್ರು, ಸರ್ಕಾರ ಯಾರು ಕೊಟ್ಟು ಸರ್ಕಾರ ಮಾಡೋ ಕೆಲಸ ಅವ್ರೇ ಮಾಡಬೇಕು. ಅಷ್ಟುದ್ದ ಮುಟ್ಟೆ ಇತ್ತು, ಅಷ್ಟುದ್ದ ಬಂಡೆ ಇರುತ್ತೆ, ಎಲ್ಲ ಹೊಡೆದು ಕೆಲಸ ಮಾಡಿದ್ವಿ. ಇವ್ರಿಗೆ ಆಗ್ಬೇಕು ಕೆಲಸ. ಆಲ್ರೆಡಿ 8 ಕೋಟಿ ಸ್ಯಾಂಕ್ಷನ್ ಆಗಿದೆಯಲ್ಲ, ಸರ್ಕಾರ 8 ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಬಿಟ್ಬಿಟ್ಟು ಇವರು ದುಡ್ಡು ಮಾಡೋ ಲಾಭಕ್ಕೆ ನಾವು ಆ ಕೆಲಸ ಮಾಡಿದ್ವಿ ಈ ಕೆಲಸ ಮಾಡಿದ್ವಿ ಅನ್ನೋ ಲಾಭಕ್ಕೆ ಇವ್ರೇನ್ ಮಾಡ್ತಿದ್ದಾರೆ, ಆಲ್ರೆಡಿ ಅಲ್ಲೆಲ್ಲ ದುಡ್ಡು ವಸೂಲಿ ಮಾಡಿದ್ದಾರೆ, ಮನೇನೂ ಕಟ್ತಿದ್ದಾರೆ. ಅದ್ರ ಜೊತೆಗೆ ಈಗ ಇವರು ಎಕ್ಸ್ಟ್ರಾ ಈಗ ಅಡ್ವಾನ್ಸ್ ದುಡ್ಡು ಅಂತ ಹೇಳಿ 4 ಲಕ್ಷ 5 ಲಕ್ಷ ಇಸ್ಕೊಂಡಿದ್ದಾರೆ. ಮನೆಯೆಲ್ಲ ನಿರ್ಮಾಣ ಮಾಡಿ ನಾವು ಅಪ್ಪತ್ರ ಓಡಾಡ್ತಾ ಇದ್ದೀವಿ ಅಂತ ಇನ್ನು ಅವ್ರು ಕಾಲಕ್ರಮೇಣ ದುಡ್ಡು ಕೊಡ್ತಾನೆ ಇರ್ಬೇಕು. ಅವ್ರು ಯಾವ ರೀತಿ ಆಗಿದೆ ಅಂದ್ರೆ ಅದು ಡೈಲಿ ಇವ್ರು ಮನೆ ಸ್ವಂತ ಜಾಗ ಕೊಟ್ಟಂಗೆ ಸೋರ್ಸ್ ಮಾಡ್ತಾರೆ. ಇವತ್ತು ಅಡ್ವಾನ್ಸ್ ಕೊಡೋದಕ್ಕೆ ಒಂದು ಜಾಗ, ಮತ್ತೆ ಮನೆ ಕಟ್ಟೋದಕ್ಕೆ ಒಂದು ಸ್ವಲ್ಪ ದುಡ್ಡು, ಮನೆ ಕೊಟ್ಟು ಅಪ್ಪತ್ರ ಕೊಡೋದಕ್ಕೆ ಒಂದು ಸ್ವಲ್ಪ ದುಡ್ಡು, ಮತ್ತೆ ಅಪ್ಪತ್ರ ಕೊಟ್ಟಿರೋದು ಹೋರಾಟಕ್ಕೆ ಅಂತ ಕರೆದಾಗ ಅವಾಗ ಸ್ವಲ್ಪ ದುಡ್ಡು. ಈ ಅರ್ಥವನ್ನು ಸಂಘಟನೆ ಮಾಡ್ತಿರೋ ಕೆಲಸ ಇದು. ಈಗ ಅವರೆಲ್ಲ ಏನಾಗಿದ್ದಾರೆ ಅಂದ್ರೆ ಬೇರೆ ಯಾರಿಗೆ ಬಿಡಬಾರ್ದು, ಎಲ್ಲ ಸಂಘಟನೆ ಕೊಡ್ತೇವೆ. ಊರವ್ರಿಗೆ ನಾವು ಹೇಳೋದು ಅಷ್ಟೇ, ಒಂದೇ ಮಾತು, ಊರವ್ರು ಕೊಟ್ರ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿ, ಅವ್ರು ಸ್ಥಳೀಯರ ಅಂತ ಪರಿಶೀಲನೆ ಮಾಡಿ. ಆವಾಗ ವಾಸ್ತವಾಂಶ ಕರೆಕ್ಟ್ ಆಗಿದ್ರೆ ಅವ್ರು ಹಂಚಲಿ, ನಮ್ಗೆ ಯಾವ್ದು ವಿರೋಧ ಇಲ್ಲ. ಅವ್ರು ಹೊರಗಡೆ ಕೊಟ್ರೆ ನಮ್ಮ ಹೋರಾಟ ಹೇಗಿರುತ್ತೆ ಅಂದ್ರೆ, ಇವತ್ತು 10 ಸಂಘಟನೆ ಸೇರಿದ್ದೀವಿ, ನಾಳೆ 50 ಸಂಘಟನೆ ಸೇರಿ ಇದೇ DC ಕಚೇರಿ ಮುಂದೆ ಆಗಲಿ ಅಥವಾ GB ಆಯುಕ್ತರ ಮುಂದೆ ಕಚೇರಿ ಮುಂದೆ ಆಗಲಿ ಉಗ್ರವಾದ ಹೋರಾಟ ಖಂಡಿತ ಮಾಡ್ತೇವೆ ನಾವು. ನಾನು ಅಟ್ರಾಸಿಟಿ ಕಮಿಟಿ ಮೆಂಬರ್ ಆಗಿದ್ದೀನಿ. ಏನಿವತ್ತು ಮಾಧ್ಯಮ ಮಿತ್ರರ ಮುಖಾಂತರವಾಗಿ ನಾವು ಈ ಪ್ರೆಸ್ ಕ್ಲಬ್ ಅಲ್ಲಿ ಏನು ಇವತ್ತು ಈ ಒಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಅಂದ್ರೆ, ಕೆಂಬತ್ತಹಳ್ಳಿ ಸರ್ವೆ ನಂಬರ್ 55ರಲ್ಲಿ ಸುಮಾರು 8 ಎಕರೆ 10 ಗುಂಟೆ ಸರ್ಕಾರಿ ಗೋಮಾಳನ ಇವತ್ತು ಆಶ್ರಯ ಯೋಜನೆಗೆ ನಿಜವಾದ ಫಲಾನುಭವಿಗಳಿಗೆ ಸಿಗ್ಬೇಕಾದಂತ ಜಾಗನ ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ಅದು ಭೂಗಳ್ಳರ ಪಾಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಇದು ಭೂಗಳ್ಳರ ಪಾಲಾಗ್ತದೆ ಅಂದ್ರೆ, ಅಲ್ಲಿ ಬಲಾಢ್ಯರು ಯಾರು ನಾನು ಅಂತೇಳಿ ಜನಗಳನ್ನ ಬೆದರಿಸ್ತಾರೋ ಅಂತವ್ರು ಅದನ್ನ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನ ತಡೆ ಹಿಡಿಬೇಕಾದಂತ ಈ ಅಧಿಕಾರಿಗಳು ಕಿವಿ ಕೇಳಿಸ್ತಿದ್ದಂಗೆ ಸುಮ್ಮನೆ ಇದ್ದಾರೆ, ಕಣ್ಣಿದ್ರು ಕಣ್ಣಿಲ್ಲ, ಅವರಿಗೆ ಕಣ್ಣು ಮುಚ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಪಕ್ಕದಲ್ಲಿ 8 ಎಕರೆ 10 ಗುಂಟೆ ಆದೇಶ ಆಗಿದ್ರು ಪಕ್ಕದಲ್ಲಿ ಇನ್ನ 4.5 ಎಕರೆ, ಇವತ್ತು 1 ಎಕರೆ 25ರಿಂದ 30 ಲಕ್ಷ ರೂಪಾಯಿ 30 ಕೋಟಿ ರೂಪಾಯಿ ಆಸ್ತಿ ಅದು. ಅಂತ ಜಾಗನ ಇವತ್ತು ಸರ್ಕಾರಿ ಭೂಮಿನ 5 ಎಕರೆ ಎಕ್ಸ್ಟ್ರಾ ಹೊಡೆದು ಲೆವೆಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಅಧಿಕಾರಿಗಳು ಯಾರೇ ಅದನ್ನು ಅದ್ರ ಬಗ್ಗೆ ಕಿಂಚಿತ್ ಕೂಡ ಕಾಳಜಿ ಇಲ್ಲ. ಈಗಾಗಲೇ ಆ ಭಾಗದ ಎಲ್ಲಾ ದಲಿತ ಮುಖಂಡರುಗಳು, ಪ್ರಗತಿಪರ ಚಿಂತಕರು ಎಲ್ಲ ಕಂಪ್ಲೇಂಟ್ಗಳು ಮಾಡಿದ್ದಾರೆ. ಇದರಲ್ಲಿ ಹಗರಣ ನಡೀತಾ ಇದೆ, ಈ ಕೂಡಲೇ ಇದನ್ನ ತಡೆ ಹಿಡೀರಿ ಅಂದ್ರು. ಅಧಿಕಾರಿಗಳು ಮೀಣ ಎಣಿಸ್ತಾ ಇದ್ದಾರೆ, ಇವತ್ತು ಬರ್ತೀವಿ ನಾಳೆ ಬರ್ತೀವಿ, ಈಗ ನೋಡ್ತಾ ಇದ್ದೀನಿ ಸ್ಟಾಪ್ ಮಾಡ್ತೀವಿ ಅಂತ. ಅಲ್ಲಿ ಎಲ್ಲ ಬಡವರು ನಿಜವಾದ ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ನಾವು ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟನ ಕೈಗೆತ್ಕೋಬೇಕು ಅಂತ ಹೇಳಿ ಈ ಮಾಧ್ಯಮ ಮುಖಾಂತರವಾಗಿ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್.